ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ಒಂದು ವಿಡಿಯೋ ಜೊತೆ ನಾನು ಬರ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕ್ಕಬಳ್ಳಾಪುರದ ಹತ್ರ ಇರ್ತಕ್ಕಂಥ SNS ಆರ್ಗ್ಯಾನಿಕ್ ಫಾರ್ಮ್ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ಆರ್ಗ್ಯಾನಿಕ್ ಫಾರ್ಮ್ನ ನೀವು ವಿಸಿಟ್ ಮಾಡ್ಬೋದು, ಹಾಗೆ ಸ್ಟೇ ಕೂಡ ಮಾಡ್ಬೋದು. ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಇಂಪಾರ್ಟೆಂಟ್ ಆಗಿ ನೀವು ಸ್ಟೇ ಮಾಡೋದಕ್ಕೆ ಅಥವಾ ಇದೊಂದು ಫಾರ್ಮ್ ಸ್ಟೇ ಅಥವಾ ರೆಸಾರ್ಟ್ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದ್ದರೆ, ಸೊ ಆ ಥರ ಎಕ್ಸ್ಪೆಕ್ಟ್ ಮಾಡೋದನ್ನು ಬಿಟ್ಬಿಟ್ಟು ನಿಮಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಇಂಟ್ರೆಸ್ಟ್ ತುಂಬ ಇತ್ತು ಅಂದರೆ ನೀವು ಈ ಪ್ಲೇಸ್ನ ಖಂಡಿತ ವಿಸಿಟ್ ಮಾಡಿದ್ರೆ ವರ್ತ್ ಅಂತ ಅನಿಸುತ್ತೆ. ಹಾಗೆ ನಿಮ್ಮ ಡೈಲಿ ಲೈಫ್ನ ಬ್ಯುಸಿ ಶೆಡ್ಯೂಲಲ್ಲಿ ಒಂದು ಪೀಸ್ಫುಲ್ಲಾಗಿ ವೀಕೆಂಡ್ನ ಸ್ಪೆಂಡ್ ಮಾಡೋದಕ್ಕಾಗಿರ್ಬೋದು, ಈ ಪ್ಲೇಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ಗ್ರೇಪ್ಸ್ ಸೀಸನಲ್ಲಿ ಹೋದರೆ ನೀವು ಸಾಕಷ್ಟು ಗ್ರೇಪ್ಸ್ನ ನೋಡೋದಕ್ಕೆ ಸಿಗುತ್ತೆ. ನಾವು ಹೋದಾಗ ಗ್ರೇಪ್ ಸೀಸನ್ ಆಗಿಲ್ಲದೆ ಇರೋದ್ರಿಂದ ಸ್ವಲ್ಪ ಗ್ರೇಪ್ಸ್ ಸಿಕ್ತು. ಹಾಗೆ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಈ ಫಾರ್ಮಲ್ಲಿ ಅವರು ಬೆಳೀತಕ್ಕಂಥ ಎಲ್ಲ ಹಣ್ಣು ಮತ್ತು ತರಕಾರಿ ಎಲ್ಲ ಆರ್ಗ್ಯಾನಿಕ್ ಆಗಿರುತ್ತೆ. ಹಾಗೆ ಒಂದಷ್ಟು ಪೆಟ್ ಅನಿಮಲ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸಿಟಿಯಲ್ಲಿ ಬೆಳೀತಾ ಇರ್ತಕ್ಕಂಥ ಮಕ್ಕಳಿಗೆ, ಅದರಲ್ಲೂ ಅಪಾರ್ಟ್ಮೆಂಟ್ ಈ ಥರ ಪ್ಲೇಸಲ್ಲಿ ಇರೋರಿಗೆ ಅಷ್ಟಾಗಿ ಪೆಟ್ ಅನಿಮಲ್ಸ್ ಬಗ್ಗೆ ಅವರು ಅದ್ರ ಜೊತೆ ಜಾಸ್ತಿ ಬೆರ್ತಿರೋದಿಲ್ಲ. ಅಂದರೆ ಜಾಸ್ತಿ ಅವರು ಡೈಲಿ ಲೈಫಲ್ಲಿ ನೋಡ್ತಾ ಇರೋದಿಲ್ಲ. ಹಾಗಾಗಿ ಅಂಥವ್ರಿಗೆ ಈ ಪ್ಲೇಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನೀವು ಒಂದ್ಸಲ ಹೋದರೆ 2 ಫ್ಯಾಮಿಲಿ ಆರಾಮಾಗಿ ಸ್ಟೇ ಮಾಡ್ಬೋದು. ಅಷ್ಟು 2 ಸಪ್ರೇಟ್ ರೂಮ್ ಕೂಡ ಇದೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ ಹಾಕಿರ್ತೀನಿ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಫಾರ್ಮ್ನ ವಿಸಿಟ್ ಮಾಡ್ಬೋದು. ಹಾಗೆ ನೀವು ಮುಂಚೆನೇ ಬುಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಯಾಕಂದರೆ ತುಂಬ ದೂರದಲ್ಲಿ ಇರೋದ್ರಿಂದ ನೀವು ಬುಕ್ಕಿಂಗ್ ಇಲ್ಲದೇ ಹೋದರೆ ಅಲ್ಲಿ ನಿಮಗೆ ರೂಮ್ ಸಿಗದೆ ಹೋದರೂ ಕೂಡ ಕಷ್ಟ ಆಗುತ್ತೆ. ಇದಲ್ಲ ಅಂದರೂ ಕೂಡ ಸುತ್ತಮುತ್ತ ಸ್ವಲ್ಪ ಹುಡುಕ್ಬೇಕಾಗತ್ತೆ. ಫಾರ್ಮ್ ಸ್ಟೇ ಕೂಡ ತುಂಬಾ ಇದೆ. ಮನೆಯಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳಿಗೆ ಪೆಟ್ ಅನಿಮಲ್ಸ್ ಅಂದರೆ ಇಷ್ಟ ಅಂತಿದ್ರೆ ಈ ಪ್ಲೇಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಪೆಟ್ ಅನಿಮಲ್ಸಿಗೆಲ್ಲ ಫೀಡ್ ಮಾಡೋದಕ್ಕೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ, ಎಂಜಾಯ್ ಮಾಡ್ತಾರೆ. ಸೊ ಒನ್ ಡೇ ಈ ಥರ ಡಿಫ್ರೆಂಟಾಗಿ ಒಂದು ಫಾರ್ಮ್ ಸ್ಟೇ ವಿಸಿಟ್ ಮಾಡೋದು, ಹಾಗೆ ಅಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಈ ಪ್ಲೇಸ್ ತುಂಬಾ ಇಷ್ಟ ಆಗುತ್ತೆ, ಅದ್ರ ಬಗ್ಗೆ ತಿಳ್ಕೊಂಡಾಗತ್ತೆ. ಹಾಗೆ ಈ ಪ್ಲೇಸಲ್ಲಿ SNS ಆರ್ಗ್ಯಾನಿಕ್ ಫಾರ್ಮ್, ಇಲ್ಲಿ ಸಾಕಷ್ಟು ವೆರೈಟಿ ಆಗಿರ್ತಕ್ಕಂಥ ಮರ ಗಿಡಗಳು, ಹಣ್ಣು ಮತ್ತು ತರಕಾರಿಗಳನ್ನು ನಾವು ನೋಡಬಹುದು. ಹಾಗೆ ಈ ಪ್ರಾಪರ್ಟಿ ಓನರ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ತುಂಬಾ ಫ್ರೆಂಡ್ಲಿ ಆಗಿದ್ರು. ನಿಮಗೆ ರಿಕ್ವೆಸ್ಟ್ ಮಾಡಿದ್ರೆ ಫೈರ್ ಕ್ಯಾಂಪ್ ಕೂಡ ಹಾಕ್ಕೊಡ್ತಾರೆ. ಹಾಗೆ ಅಲ್ಲೇ ಫಾರ್ಮಲ್ಲಿ ಬೆಳೆದಿರ್ತಕ್ಕಂಥ ಸೀಬೆಕಾಯಿ ಆಗಿರ್ಬೋದು, ಹಾಗೆ ಸ್ವೀಟ್ ಕಾರ್ನ್ ಆಗಿರ್ಬೋದು, ಗ್ರೇಪ್ಸ್ ಕೂಡ ನೀವು ಅಲ್ಲೇ ತಿನ್ಬೋದು. ಹಾಗೆ ಬೇಕು ಅಂದರೆ ಅವರು KG ಲೆಕ್ಕದಲ್ಲಿ ನಾವು ಮನೆಗೆ ಕೂಡ ತಗೊಂಬರ್ಬೋದು. ಹಾಗೆ ಯಾಕೆ ಈ ಚಿಕ್ಕಬಳ್ಳಾಪುರ ಸೈಡಲ್ಲೇ ಫಾರ್ಮ್ನ ವಿಸಿಟ್ ಮಾಡೋದಂದರೆ, ನೀವು ಅದ್ರ ಸುತ್ತಮುತ್ತ ತುಂಬ ಪ್ಲೇಸಸ್ ನೋಡ್ಬೋದು. ದೇವಸ್ಥಾನ ಇದೆ, ನಂದಿ ಹಿಲ್ಸ್ ಇದೆ, ಈಶಾ ಫೌಂಡೇಶನ್ ಇದೆ, ಹೀಗೆ ಸಾಕಷ್ಟು ವಿಸಿಟ್ ಮಾಡೋದಕ್ಕೆ ತುಂಬಾ ಪ್ಲೇಸಸ್ ಇದೆ. ಹಾಗಾಗಿ ನೀವು ಚಿಕ್ಕಬಳ್ಳಾಪುರ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ, ಇಲ್ಲಿಂದ ಅಷ್ಟು ದೂರ ಬೇರೆ ಕಡೆಯಿಂದ ಅಷ್ಟು ದೂರ ಹೋಗ್ತಾ ಇದ್ದೀರಾ ಅಂದರೆ ಎಲ್ಲ ಪ್ಲೇಸಸ್ನೂ ಕವರ್ ಮಾಡ್ಕೊಂಡು ಬರಬೇಕಾಗತ್ತೆ. ಸೊ ಅದ್ರ ಜೊತೆ ನಿಮ್ಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಂಟ್ರೆಸ್ಟ್ ಇದೆ ಅಂದರೆ ಇದನ್ನು ಕೂಡ ನೀವು ವಿಸಿಟ್ ಮಾಡಿ ಸ್ಟೇ ಕೂಡ ಮಾಡ್ಬೋದು. ಹಾಗೆ ಅದರಿಂದ ಆಚೆ ಬಂದರೆ ಸುತ್ತಮುತ್ತ ಡಿಫ್ರೆಂಟಾಗಿರ್ತಕ್ಕಂಥ ಹೂಗಳನ್ನು ನೋಡ್ಬೋದು. ಪೊಮೊಗ್ರೆನೇಟ್ ಆಗಿರ್ಬೋದು, ಸ್ಟ್ರಾಬೆರಿ ಆಗಿರ್ಬೋದು, ಕ್ಯಾಬೇಜ್, ಹೀಗೆ ಸಿಕ್ಕಾಪಟ್ಟೆ ವೆರೈಟಿ ಆಗಿರ್ತಕ್ಕಂಥ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ನೀವು ಅಲ್ಲಿ ಬೆಳೆಯೋದನ್ನು ನೋಡ್ಬೋದು, ಅದ್ರ ಬಗ್ಗೆ ತಿಳ್ಕೊಬೋದು. ನಾನು ಆಲ್ರೆಡಿ ನಂದಿ ಹಿಲ್ಸ್ ವಿಡಿಯೋನ ಶೇರ್ ಮಾಡಿದ್ದೀನಿ. ಹಾಗೆ ಈಶಾ ಫೌಂಡೇಶನ್ ವಿಡಿಯೋ ಕೂಡ ಆಲ್ರೆಡಿ ಶೇರ್ ಮಾಡಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ಸೊ ನಾನು ವಿಡಿಯೋ ಶೇರ್ ಮಾಡಿಲ್ಲದೆ ಇರ್ತಕ್ಕಂಥ ಈ ಭೋಗನಂದೀಶ್ವರ ದೇವಸ್ಥಾನನ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ದೇವಸ್ಥಾನ ಬೆಳಗ್ಗೆ 7:30 ಸಂಜೆ 7:30ವರೆಗೂ ಓಪನ್ ಇರುತ್ತೆ. ಇಲ್ಲಿ ಸುತ್ತಮುತ್ತ ಇದೊಂದೇ ದೇವಸ್ಥಾನ ಅಲ್ಲ, ಇನ್ನೂ ದೊಡ್ಡದಾಗಿರ್ತಕ್ಕಂಥ ಇನ್ನೂ ಒಂದೆರಡು ದೇವಸ್ಥಾನಗಳನ್ನು ನೀವು ವಿಸಿಟ್ ಮಾಡ್ಬೋದು. ಈ ದೇವಸ್ಥಾನ 1200 ವರ್ಷ ಹಳೆಯದಾಗಿದ್ರೂ ಕೂಡ
ಅಷ್ಟು ಹಳೇದು ಅಂತ ಅನಿಸೋದಿಲ್ಲ. ಅಲ್ಲಿ ಆರ್ಕಿಟೆಕ್ಚರ್ ನೋಡಬೇಕು, ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ತುಂಬ ದೊಡ್ಡ ದೇವಸ್ಥಾನ ಅಂತ ಕೂಡ ಹೇಳ್ಬೋದು. ಇಲ್ಲಿಂದ ನಿಮಗೆ ನಂದಿ ಬೆಟ್ಟ ಡೈರೆಕ್ಟಾಗಿ ಕಾಣಿಸುತ್ತೆ. ಅಲ್ಲಿ ಪ್ಯಾರಾಸೈಲಿಂಗ್ ಮಾಡ್ತಾ ಇರೋದನ್ನು ಕೂಡ ನೀವು ಇಲ್ಲಿಂದನೇ ನೀವು ನೋಡ್ಬೋದು. ಈ ದೇವಸ್ಥಾನ 9 ಅಥವಾ 10ನೇ ಶತಮಾನದಲ್ಲೇ ಇದನ್ನು ನಿರ್ಮಾಣ ಮಾಡಿದ್ದು ಅಂತ ಹೇಳ್ತಾರೆ. ತುಂಬ ಪೀಸ್ಫುಲ್ ಆಗಿದೆ. ಹಾಗೆ ತುಂಬ ನೋಡಬೇಕಾಗಿರ್ತಕ್ಕಂಥ ದೇವಸ್ಥಾನ. ನೀವು ಚಿಕ್ಕಬಳ್ಳಾಪುರ ಸೈಡು ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಹೋಗಬೇಕು ಅಂತ ಇದ್ದರೆ ಈ ಟೆಂಪಲ್ನ ಮಿಸ್ ಮಾಡದೆ ವಿಸಿಟ್ ಮಾಡಿ. ಹಾಗೆ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದು ನೊಳಂಬ ರಾಜದ ವಂಶದ ದೊರೆ ನಿರ್ಮಾಣ ಮಾಡಿರೋದು ಅಂತ ಕೂಡ ಹೇಳ್ತಾರೆ. ಈ ದೇವಸ್ಥಾನ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಹಳೆ ಪುರಾತನ ದೇವಸ್ಥಾನ ಅಂತ ಕೂಡ ಹೇಳ್ಬೋದು. ಹಾಗೆ ಈ ದೇವಸ್ಥಾನದಲ್ಲಿ 5 ರಾಜರ ವಂಶದ ಕೊಡುಗೆ ಇದೆ ಅಂತ ಕೂಡ ಹೇಳ್ತಾರೆ. ಆ 5 ರಾಜವಂಶರು ಯಾರ್ಯಾರು ಅಂದರೆ, ಒಂದು ಚೋಳ ರಾಜರು, ಹಾಗೆ ಗಂಗರಾಜರು, ಹೊಯ್ಸಳ ರಾಜ ವಂಶಸ್ಥರು ಮತ್ತೆ ವಿಜಯನಗರ ಅರಸರ ಕೊಡುಗೆ ಅಂತ ಕೂಡ ಹೇಳ್ತಾರೆ. ಈ ದೇವಸ್ಥಾನದಲ್ಲಿ ನಾವು 3 ಗರ್ಭಗುಡಿಯನ್ನ ನೋಡಬಹುದು. ದಕ್ಷಿಣ ಭಾಗದಲ್ಲಿ ತಲಕಾಡಿನ ಗಂಗರಾಜರು ನಿರ್ಮಾಣ ಮಾಡಿರ್ತಕ್ಕಂಥ ಅರುಣಾಚಲೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಮತ್ತೆ ಉತ್ತರ ಭಾಗದಲ್ಲಿ ಚೋಳರಾಜರು ಕಟ್ಟಿಸಿರ್ತಕ್ಕಂಥ ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನನ ನೋಡಬಹುದು. ಮಧ್ಯದಲ್ಲಿ ಉಮಾಮಹೇಶ್ವರ ದೇವಸ್ಥಾನ ಇದೆ, ಅದನ್ನ ಕೂಡ ನೀವು ನೋಡಬಹುದು. ಅದ್ರ ಎದುರುಗಡೆ ಒಂದು ಕಲ್ಯಾಣ ಮಂಟಪ ಕೂಡ ಇದೆ. ದೇವಸ್ಥಾನದ ಒಳಗಡೆ ಯಾವುದೇ ರೀತಿ ಫೋನ್ ಯೂಸ್ ಮಾಡೋ ಹಾಗಿಲ್ಲ, ಅಂದ್ರೆ ಫೋಟೋ ಮತ್ತೆ ವಿಡಿಯೋ ತಗೊಳ್ಳೋ ಹಾಗಿಲ್ಲ. ಹಾಗಾಗಿ ನಾನು ಹೊರಗಡೆಯಿಂದ ಅಷ್ಟೇ ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ. ಸೊ ಇದಿಷ್ಟು ದೇವಸ್ಥಾನದ ಬಗ್ಗೆ ಡೀಟೇಲ್ಸ್ ಆದರೆ, ಇನ್ನು SNS ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಹೇಳೋದಾದರೆ, ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಅಥವಾ ಇಲ್ಲದೇ ಇದ್ದರೂ ಕೂಡ ಇವಾಗಿನ ಮಕ್ಕಳಿಗೆ ಫಾರ್ಮಿಂಗ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ಶೇರ್ ಮಾಡೋದಕ್ಕೆ, ಅದನ್ನು ಲೈವ್ ಆಗಿ ತೋರಿಸೋದಕ್ಕೆ, ಪ್ರಾಕ್ಟಿಕಲಾಗಿ ಅವ್ರಿಗೆ ಅದ್ರ ಬಗ್ಗೆ ತೋರಿಸ್ಕೊಡೋದಕ್ಕೆ, ಇನ್ನಷ್ಟು ಇನ್ಫಾರ್ಮೇಷನ್ ಅವರಿಗೆ ತಿಳಿಸ್ಕೊಟ್ಟು ಅವರಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಮಾಡಬೇಕು ಅಂದರೆ ಆವಾಗವಾಗ ಈ ಥರ ಫಾರ್ಮ್ನ ವಿಸಿಟ್ ಮಾಡೋದು ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಅವರು ಎಷ್ಟೊಂದು ಇದರಿಂದ ಕಲಿತಾರೆ, ಲೈವ್ ಆಗಿ ನೋಡ್ತಾರೆ ಕೂಡ. ಆ ತರಕಾರಿ ಎಲ್ಲ ಅವರೇ ಕೈಯಲ್ಲಿ ಪ್ಲಕ್ ಮಾಡೋದಾಗಿರ್ಬೋದು, ಫ್ರೂಟ್ಸು ಕೂಡ ಹೌದು. ಹಾಗೆ ಅದ್ರ ಜೊತೆ ಅವರು ಬರೀ ಕಾಲಲ್ಲಿ ವಿತೌಟ್ ಸ್ಲಿಪ್ಪರ್ ಮತ್ತು ಶೂಸ್ ಇಲ್ಲದೇ ಬರೀ ಕಾಲಲ್ಲಿ ಕಲ್ಲು ಮಣ್ಣಲ್ಲಿ ಓಡಾಡೋದಾಗಿರ್ಬೋದು, ಪೆಟ್ ಆ್ಯನಿಮಲ್ಸಿಗೆ ಫೀಡ್ ಆಗಿರ್ಬೋದು, ಅದನ್ನು ಅವ್ರು ಯಾವ ರೀತಿ ನೋಡ್ಕೊತಾರೆ, ಎಷ್ಟು ಕಷ್ಟಪಟ್ಟು ಪೆಟ್ ಆ್ಯನಿಮಲ್ಸ್ನೆಲ್ಲ ನೋಡಿಕೊಂಡ್ರೆ ನಮಗೆ ಹಾಲು ಮತ್ತು ಹಣ್ಣು ತರಕಾರಿ ಎಲ್ಲ ಸಿಗತ್ತೆ, ಅದಕ್ಕೆ ಎಷ್ಟು ಅವರು ಆ ಬೆಳೆ ಬೆಳೆಯೋದಕ್ಕೆ ಎಷ್ಟು ಕಷ್ಟಪಡ್ತಾರೆ ಮತ್ತು ಏನೇನೆಲ್ಲ ಯೂಸ್ ಮಾಡ್ತಾರೆ, ಹೇಗೆಲ್ಲ ಕೆಲಸ ಮಾಡ್ತಾರೆ ಅನ್ನೋದನ್ನು ಕೂಡ ಲೈವ್ ಆಗಿ ಅವರು ನೋಡ್ಬೋದು. ಮಕ್ಕಳು ಕೂಡ ಈ ಫಾರ್ಮ್ನ ತುಂಬಾ ಇಷ್ಟಪಟ್ಟರು, ನಮಗೂ ಕೂಡ ಇಷ್ಟ ಆಯಿತು. ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಪ್ಲೇಸ್ನ ಲೊಕೇಶನ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ಹಾಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ನಿಮಗೇನಾದರೂ ಈ ಥರ ಆರ್ಗ್ಯಾನಿಕ್ ಫಾರ್ಮ್ನ ವಿಸಿಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದರೆ, ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಈ SNS ಆರ್ಗ್ಯಾನಿಕ್ ಫಾರ್ಮ್ನ ವಿಸಿಟ್ ಮಾಡ್ಬೋದು. ಇದಲ್ಲದೇನೆ ಚಿಕ್ಕಬಳ್ಳಾಪುರ ಸೈಡಲ್ಲಿ ಸಾಕಷ್ಟು ಈ ಥರ ಆರ್ಗ್ಯಾನಿಕ್ ಫಾರ್ಮ್ಸ್ ಇದೆ. ನೀವು ಅಲ್ಲಿ ಕೂಡ ವಿಸಿಟ್ ಮಾಡಿ ಮತ್ತು ಸ್ಟೇ ಮಾಡಿ ಅದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ ಹೇಳ್ತಾ, ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನೀವು ಚಿಕ್ಕಬಳ್ಳಾಪುರ ಸೈಡ್ ಪ್ಲ್ಯಾನ್ ಮಾಡಿದ್ರೆ ಸಾಕಷ್ಟು ಪ್ಲೇಸಸ್ನ ವಿಸಿಟ್ ಮಾಡ್ಬೋದು. ಹಾಗೆ ನಾನು ಮೊದಲೇ ಹೇಳಿದಾಗೆ ನಂದಿ ಹಿಲ್ಸ್ ಮತ್ತು ಈಶಾ ಫೌಂಡೇಶನ್ ಬಗ್ಗೆ ವಿಡಿಯೋ ಶೇರ್ ಮಾಡಿರೋದು ನೀವೇನಾದರೂ ಚೆಕ್ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ದಿನ ಗ್ಯಾಪ್ ಆದಮೇಲೆ ಒಂದು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಮುಂಚೆ ಥರನೇ ಇವಾಗಲೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನನ್ನ ಮುಂದಿನ ವೀಡಿಯೋಸಲ್ಲಿ ನೀವೇನಾದರೂ ಊಟಿ ಕಡೆ ಹೋಗಬೇಕು ಅಂತ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೂ ಕೂಡ ನಾನು ಸಾಕಷ್ಟು ವೀಡಿಯೋಸ್ನ ಶೇರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ, ಮಿಸ್ ಮಾಡದೆ ಅದನ್ನು ಕೂಡ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ವಿಡಿಯೋ ಕೊನೆಯಲ್ಲಿ SNS ಆರ್ಗ್ಯಾನಿಕ್ ಫಾರ್ಮ್ನ ರೂಮ್ಸ್ ಎಲ್ಲ ಯಾವ ರೀತಿ ಇತ್ತು ಅಂತ ತೋರಿಸ್ತೀನಿ. ಹಾಗೆ ನೈಟ್ ವ್ಯೂ ಯಾವ ರೀತಿ ಇತ್ತು ಅಂತ ಕೂಡ ನಾನು ತೋರಿಸ್ತಾ ಇದ್ದೀನಿ. ಮತ್ತು ಫೈರ್ ಕ್ಯಾಂಪ್ ಕೂಡ ಯಾವ ರೀತಿ ಇತ್ತು ಅಂತ. ಸೊ ನಾವಲ್ಲಿ ಇದ್ದಿದ್ದು ಒಂದೇ ಫ್ಯಾಮಿಲಿ ಸ್ಟೇ ಆಗಿರೋದ್ರಿಂದ ನಾವಷ್ಟೇ ಇದ್ದಿದ್ದು, ಆದರೂ ಕೂಡ ಒಂದೇ ಫ್ಯಾಮಿಲಿಗಾದರೂ ಕೂಡ
ಅವರು ಎಲ್ಲ ವ್ಯವಸ್ಥೆನೂ ತುಂಬ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಆಗಲೇ ನಾನು ಹೇಳಿದಾಗೆ ಇಂಪಾರ್ಟೆಂಟಾಗಿ ನಿಮ್ಮ ಸ್ಟೇಗೋಸ್ಕರ ಅಥವಾ ಊಟಕ್ಕೋಸ್ಕರ ಅಥವಾ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಿಗೋಸ್ಕರ ಈ ಪ್ಲೇಸ್ನ ವಿಸಿಟ್ ಮಾಡಬೇಡಿ. ನಿಮಗೆ ಆರ್ಗ್ಯಾನಿಕ್ ಫಾರ್ಮ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಈ ಪ್ಲೇಸ್ನ ವಿಸಿಟ್ ಮಾಡಿ. ಸೊ ಒಂದು ಬ್ಯೂಟಿಫುಲ್ ಸ್ಟೇ ಬೇಕು ಅಥವಾ ಫುಡ್ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡೇ ಈ ಪ್ಲೇಸ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.